ಬೃಹತ್ ಗಾತ್ರವಾದಂಥ ಮತ್ತು ಅತ್ಯಂತ ಉಪಯುಕ್ತವಾದಂಥ ಈ ಒಂದು ಸಭೆ ಇದೆ. ಈ ಸಭೆಯಲ್ಲಿ ಪ್ರವಾದಿ ಮೊಹಮ್ಮದರ ಸಂದೇಶವನ್ನು ಇಡೀ ಈ ನಾಡಿನ ಜನತೆಗೆ, ಅಂದರೆ ಇಳಕಲ್ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಮತ್ತು ಎಲ್ಲ ಪಟ್ಟಣಗಳಿಗೂ ಇದರ ಸಂದೇಶ ಮುಟ್ಟಿಸಬೇಕಾಗಿದೆ. ಇದು ಯಾವ ಜಾತಿ, ಧರ್ಮ, ಪಂಥ, ಲಿಂಗ ಭೇದಗಳಿಲ್ಲದೇ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬರಿಗೂ ಮುಟ್ಟತಕ್ಕಂಥ ಸಂದೇಶ ಮುಟ್ಟಿಸಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಜಮಾತೆ ಹಿಂದ್ ಇಸ್ಲಾಮಿ ಇಳಕಲ್ ಘಟಕದವರು ಈ 26, 27, 28 ಇದೇ ತಿಂಗಳು ಅನುಭವ ಮಂಟಪ ಆವರಣದ ಕಂಠಿ ಸರ್ಕಲ್ನಲ್ಲಿ ಸಮಯ 6 ಗಂಟೆ 45 ಪ್ರಾರಂಭವಾಗ್ತಾ ಇದೆ. ನಾವು ಈಗಾಗಲೇ ಸಣ್ಣ ಈ ಜಮಾತಿ ಇಸ್ಲಾಮಿ ಹಿಂದಿದವರು ಮಾಡಿದಂಥ ಕಾರ್ಯಕ್ರಮದಲ್ಲಿ ಸಾಕಷ್ಟು ಪಾಲ್ಗೊಂಡಿದ್ದೀವಿ. ಭಾಳ ಅತ್ಯಂತ ಶಿಸ್ತುಬದ್ಧವಾಗಿ, ವಿಶೇಷವಾಗಿ ಟೈಮ್ ಪಂಕ್ಚುಯಾಲಿಟಿ, ಸಮಯ ಪ್ರಜ್ಞೆ ಭಾಳ ಇರುತ್ತೆ. ನಾವು ಭಾಳ ನೋಡ್ತಾ ಇರ್ತೀವಿ. ಅಂಥ ಅಚ್ಚುಕಟ್ಟಾದಂಥ ವ್ಯವಸ್ಥೆ ಇರುತ್ತೆ. ಇಲ್ಲೇ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಅದಕ್ಕೆ ಇನ್ನೂ ಇಲ್ಲಿ ಮಾತಾಡೋರು ಭಾಳ ನಮ್ಮ ಮಣಿ ಸಾಹೇಬರಿದ್ದಾರೆ, ವೆಂಕಟೇಶ್ ಸಾಕಾಜಿಯವರಿದ್ದಾರೆ, ಇನ್ನೂ ಭಾಳ ಜನ ಇದ್ದಾರೆ. ಅದಕ್ಕೆ ನನ್ನ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಏನಂದರೆ ಎಲ್ಲರೂ ಸೇರಿ, ಇದು ಯಾವುದೇ ಒಂದು ಧರ್ಮಕ್ಕೆ ಒಂದು ಜಾತಿ ಸೀಮಿತವಾದಲ್ಲ, ಒಂದು ಇಡೀ ಇಳಕಲ್ ನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಈ ಸಂದೇಶ ಈಗಾಗಲೇ ಅವರು ಹೇಳಿದರು. ಎಲ್ಲ ಕಡೆಗೆ ಪ್ರಚಾರ ಸಾಮಗ್ರಿಗಳು ಮುಟ್ಟಿವೆ ಅಂತ, ಮನೆಗೂ ತಲುಪಿಸ್ತಾ ಇದ್ದಾರೆ ಅಂತ. ಆ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ. ಯಾಕಂದರೆ ಇವರೆಲ್ಲ ನಾವು ಅಧ್ಯಕ್ಷರಾಗಿ ಸಮಿತಿಯವರ ಅದರ ಜವಾಬ್ದಾರಿ ಅವರು ತಗೊಳ್ಳೋದಾಗುತ್ತೆ. ಅದರ ಪ್ರಕಾರ ಎಷ್ಟು ಸಾಧ್ಯ ಐತೆ ಎಲ್ಲ ಜನರಿಗೆ, ಮಹಿಳೆಯರು ವಿಶೇಷವಾಗಿ ಅವರು ಇದರಲ್ಲಿ ಪಾಲ್ಗೊಳ್ಳಲಿ. ಅದು ಬರ್ತಾರೆ, ನಾವು ನೋಡಿದ್ವಿ ಹಿಂದೆ ಮಾಡಿದಾಗ ಎಲ್ಲ ಸಾಕಷ್ಟು ಜನ ಮಹಿಳೆಯರು ಬಂದಿರ್ತಾರೆ, ಸಹೋದರಿಯರು. ಭಾಳ ಅತ್ಯಂತ ಸಂತೋಷ ಸಂಗತಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಕಂಕಣಬದ್ಧರಾಗಿ ನಿಂತೀವಿ. ನಮ್ಮ ಸಮಿತಿಯವರೆಲ್ಲರೂ, ಸ್ವಾಗತ ಸಮಿತಿಯವರು. ಅದಕ್ಕೆ ನಮ್ಮ ಏನು ತಾವು ಈಗಾಗಲೇ ಹೇಳಿದ್ರಲ್ಲ, ಎಲ್ಲರಿಗೂ ಈಗ ಸ್ವಾಮೀಜಿಗಳಿಗಾಯ್ತು, ಇದರಲ್ಲಿ VIP ಕೆಲವೊಂದು ಗೆಸ್ಟ್ಸ್ ಅವರಲ್ಲ, ಅವರೆಲ್ಲರಿಗೂ ಆಹ್ವಾನ ಪತ್ರಿಕೆಗಳನ್ನು ಮುಟ್ಟಿಸುವಂಥ ಕಾರ್ಯ ಮಾಡ್ತೀವಿ. ಅದಾಗುತ್ತೆ. ಮತ್ತು ಅದು ತದನಂತರ ಅವ್ರನ್ನ ಕರ್ಕೊಂಡು ಬಂದು ಕಳಿಸೋದು, ಅದ್ರ ಜವಾಬ್ದಾರಿ ಕೆಲವೊಂದು ಒಬ್ಬೊಬ್ಬರಿಗೆ ಸುಮಾರು ಈ ಮೊನ್ನೆ ಒಂದು ಮೀಟಿಂಗ್ ಆದ್ಮ್ಯಾಗ ಶರಣಪ್ಪ ಅಂದೇಳ್ ಅವರು ಅಧ್ಯಕ್ಷರು ಮಾಡಿದರು, ನನಗೂ ಉಪಾಧ್ಯಕ್ಷರು ಮಾಡಿದರು. ಇದು ಅಧ್ಯಕ್ಷ ಉಪಾಧ್ಯಕ್ಷ ಸ್ವಾಗತ ಸಂದರ್ಭ ನೆಪಕ್ಕೆ ಮಾತ್ರ. ಇದು ಅಂದರೆ ಕೆಲಸ ಎಲ್ಲ ನೀವು ಮಾಡೋರು. ಒಂದು ವೇದಿಕೆ ಹೋಗಿ ಅವತ್ತು ಈಗ ಜಮಾತಿ ಈ ನಮ್ಮ ಸಂಘಟಕರು ಕೆಲಸ ಮಾಡೋದು ನೋಡಿದ್ರೆ ನನಗೆ ಹೆಂಗೆ ಅನಿಸೈತಲ್ಲ, ಅವ್ರು ಏನು ಉದ್ಯೋಗ ಮಾಡ್ಕೊಂತ ಮನೆ ಬಂದು ಹೋಗ್ತಾರೆ. ಅದು ಭಾಳ ಭಯಂಕರ ಮನಸ್ಸಿಗೆ ಹಿಡ್ದೈತಿ. ಆದರೆ ಒಂದು ವಿಷಯ ಹೇಳ್ತೀನಿ, ಈ ನೀವು ಮಾಡುವಂಥ ಕಾರ್ಯಕ್ರಮ ಈ ನಮ್ಮ ಹಿಂದೂ ಮಂದಿಗೆ ಸ್ವಲ್ಪ ಸರಿಯಾಗಿ ಬಂದೈತಿ. ಆದರೂ ಇನ್ನೂ ಸ್ವಲ್ಪ ನಾಳೆ ವೇದಿಕೆ ಮುಂದೆ ಆದಷ್ಟು ಈಗ ಎಷ್ಟು ಮಂದಿ ಈಗ ಇದು ಮಾಡಿರಲಿಲ್ಲ ಇದ್ರಾಗ ಸ್ವಾಗತ ಅವರಿಗೆಲ್ಲ ಪರ್ಸನ್ ಒಂದು 10 ಮಂದಿಗೆ ಫೋನ್ ಹಚ್ಚಿ, ಯಾಕಂದ್ರೆ ಈ ಸರಿ ಒಂದು ಸ್ವಲ್ಪ ಅದು ರಬ್ ಅಂತಪ್ಪ ಅಂದ್ರೆ ನಿಮ್ಮ ಸಮೀಪ ಹಾಕಾರ. ಇನ್ನೊಂದು ಸರಿ ನಾವಾಗ ಇದು ಕಾರ್ಯಕ್ರಮ ಮಾಡ್ದು ಅಂತ ಲೆವೆಲ್ಲೇ ಬಂದರೂ ಬರ್ಬೋದು. ಯಾಕಂದರೆ ಅದಕ್ಕೆ ಇದು ಏನಾಗುತ್ತಪ್ಪ ಅಂತಂದರೆ ವಿಶ್ವಕ್ಕೆ ಇದು ಉದ್ದೇಶ ಏನಿಲ್ಲ. ನೋಡ್ರಿ, ಲಾಭರಹಿತ ಬ್ಯಾಂಕಿನವರು ಇದನ್ನು ಮಾಡಿಸಿ ಸರ್, ಪ್ಯಾಂಪ್ಲೆಟ್ ಲಾಭ ಇಲ್ಲ, ಬಡ್ಡಿ ಇಲ್ಲ. ಅದು ಉದ್ದೇಶ ಏನಂತಂದ್ರೆ ಇದ್ರಾಗ ಸಹಿತ ಎಷ್ಟು ಶ್ರಮ ಆಯ್ತು ಅಂತ. ಅದಕ್ಕೆ ನಾನು ಮಾತುಗಳು ಹೇಳ್ತಿರ್ತೀನಿ, ಜಮಾತೆ ಇಸ್ಲಾಂ ಏನಂದ್ರೆ ಹೌಸ್ಫುಲ್ಲು ಗಲ್ಲೆ ಖಾಲಿ. ಹೌಸ್ಫುಲ್ ಗಲ್ಲೆ ಅಂದ್ರೆ ಏನು ರೀ? ಒಟ್ಟು ಏನು ಸಂದೇಶ, ಶಾಂತಿ ಸಂದೇಶ ಅವ್ರು ಹೊಂದಿದ್ದೀವಿ. ಅದಕ್ಕೆ ದಯವಿಟ್ಟು ನೋಡಿ, ಇನ್ನೂರಿಗೆ 10 ವರ್ಷ ಯಾರು ಕೇಳಿದ್ ಗೊತ್ತಿಲ್ಲ. ಈ ನಾವೊಂದು ಯಾವ್ದು ಕಾರ್ಯಕ್ರಮ ಮಾಡ್ತೀವಿ, ಶಾಣಪ್ಪ ಎಷ್ಟು ಕೊಡ್ರಿ, ಬೋರಾರ್ ಎಷ್ಟು ಕೊಡ್ರಿ, ಉಸ್ಮಾನ್ ಗಡಿ ಎಷ್ಟು ಕೊಡ್ರಿ ಅಂತ ಕೇಳ್ತಿರ್ತಾರೆ. ಇನ್ನೂವರೆಗೆ ಆ ಸುದ್ದಿಗೆ ನಮ್ಮ ಕಿವಿ ಬಿದ್ದಿಲ್ಲ. ನಿಮ್ಮಷ್ಟು ನೀವು ಮಾಡ್ತೀರಿ, ಒಳ್ಳೆಯದು. ಇದೇನು ನೋಡಿರಿ, ಈಗ ಇಂಥ ಕಾಲದೊಳಗೆ ಈಗ ಕಲಿಯುಗದಾಗ ಅಂತಾರಲ್ಲ, ಈಗ ಸಮಯ ಬರಕತ್ತೈತಿ. ಈಗ ಅಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಈಗ ದೇವ್ರಿಗೆ ಮುಟ್ಟಾಕತ್ತೈತಿ ನಿಮ್ಮ ಸಂದೇಶ. ಅದಕ್ಕೆ ಅದರಿಂದ ಈ ಒಂದು ಕಾರ್ಯಕ್ರಮದ ಒಂದು ಸ್ವಾಗತ ಸಮಿತಿಯ ಸಭೆಯಲ್ಲಿ ಉಪಸ್ಥಿತರಿರುವಂಥ ಅಧ್ಯಕ್ಷರಾದ ಶರಣಪ್ಪ ಅಂದೇಳ್ ಅವರೇ, ಉಪಾಧ್ಯಕ್ಷರಾದ ಹಿರಿಯರಾದ ಸಿ ಚಂದ್ರಪಟ್ಟಣವರೇ,
ಕಾರ್ಯದರ್ಶಿಗಳಾದ ಮೊಯ್ದೀನ್ ಬಾಷಾ ಹುಣಸಿ ಅವರೇ, ಮಿತ್ರರಾದ ರಾಜು ಬೋರಾ ಅವರೇ, ಹಿರಿಯ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷರಾದ ಶರಣಪ್ಪ ಅಮ್ದೇಳ್ ಅವರು ಹೇಳಿದ್ದಾರೆ. ಬಹಳ ದಿವಸದಿಂದ ನಾವು ನೋಡ್ತಾ ಬಂದಿದ್ದೀವಿ. ಜಮಾತೆ ಇಸ್ಲಾಂ ಹಿಂದ್ ಮತೀಯ ಸೌಹಾರ್ದವನ್ನು ಎಷ್ಟು ಸಾಧ್ಯದ ಅಷ್ಟು ಬೆಳೆಸಲಿಕ್ಕೆ, ಉಳಿಸಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿರುವಂತಹ ತಪ್ಪು ಕಲ್ಪನೆಗಳನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಬಂದಿರೋದನ್ನು ನಾವು ಹಲವು ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ. ಇವರ ಉದ್ದೇಶ ಇಷ್ಟೇ, ಈ ದೇಶದಲ್ಲಿ ಶಾಂತಿ ಸಮಾಧಾನ ಇರಬೇಕು, ಉತ್ತಮವಾದ ಸೌಹಾರ್ದ ಉಳಿಯಬೇಕು, ತಪ್ಪು ಕಲ್ಪನೆಗಳು ದೂರ ಆಗಬೇಕು, ಕುರಾನದಲ್ಲಿರುವಂಥ ಉತ್ತಮ ಅಂಶಗಳು ಎಲ್ಲರಿಗೂ ತಿಳಿ ಹೇಳಬೇಕು, ಎಲ್ಲರೂ ಅದರ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಜಮಾತೆ ಇಸ್ಲಾಂ ಹಿಂದ್ ಇಲ್ಲಿಯವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಅದೇ ರೀತಿ ಈ ವರ್ಷವೂ ಸಹ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕುರಾನ್ನಲ್ಲಿ ಇರುವಂಥ ವಿಶೇಷ ವಿಷಯಗಳನ್ನು ಹೇಳುವುದರ ಜೊತೆಗೆ ಕೆಡುಕು ಮತ್ತು ಮುಕ್ತ ಸಮಾಜ 1ನೇ ದಿನ, 2ನೇ ದಿನ ದೇಶದ ಹಿತಚಿಂತನೆ ಮತ್ತು ನಮ್ಮ ಹೊಣೆಗಾರಿಕೆ, 3ನೇ ದಿನ ಸುಭದ್ರ ಕುಟುಂಬ ಸಮೃದ್ಧ ಸದೃಢ ಸಮಾಜ. ಈ ವಿಷಯ ಕುರಿತು ನಿಮ್ಮೆಲ್ಲರ ನೆಚ್ಚಿನ ಮೊಹಮ್ಮದ್ ಕುಯಿ ಮೊನ್ನೆ ಕರಡಿಯವರ ಮನೆಯಲ್ಲಿ ಒಂದು ಮಾತು ಹೇಳಿದ್ದೆ ನಾನು. ಆ ಮಾತು ನಮ್ಮ ಅರ್ಬನ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿರುವಂಥ ಸಿದ್ಧಿಯವ್ರ ಮನಸ್ಸಿಗೆ ನಟ್ಬಿಡ್ತೇವೆ. ಎಂಥ ಮಾತು ಹೇಳಿದ್ರಿ, ಎಂಥ ಮಾತು ಹೇಳಿದ್ರಿ, ಎಂಥ ಮಾತು ಹೇಳಿದ್ರಿ. ನನ್ನೊಂದು 50 ಸಲ ಹೇಳಿದ್ರಂತು. ನಮ್ಮ ಕಡೆ ಹೇಳಿದ್ರು, ಮಾತು ನಂದಲ್ದು, ಮಾತು ಜಗತ್ತೊಂದು ಮೊಹಮ್ಮದ್ ಪೈಗಂಬರದು. ನಾಲಿ ಮಾತ್ರ ಉಸ್ಮಾನ್ ಬಿನ್ ಅಷ್ಟೇ. ಇವತ್ತಿನ ಸಭೆಯಲ್ಲಿ ನನ್ನ ಪದೇ ನಮ್ಮ ಜನ ಹೇಳ್ತಾ ಇರ್ತೀನಿ ನಾನು, ಒಳ್ಳೆ ಮಂದಿ ಮುಂದೆ ಒಳ್ಳೆ ಮಾತು ಹೇಳಿ ಪ್ರಯೋಜನ ಇದೆ. ಇಲ್ಲಿ ಕುಂತವರೆಲ್ಲರೂ ಸಮಾಜ ಚಿಂತಕರು, ವಿದ್ಯಾವಂತರು, ದಾನಿಗಳು ಮತ್ತು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳು ನಾವಿಲ್ಲ ಕುಂತಿರ್ತಾರೆ. ಇಲ್ಲಿ ಇವ್ರ ಮುಂದೆ ಒಳ್ಳೇದು ಹೇಳಿದ್ರೆ ಹೇಳ್ತೆ, ಇದನ್ನು 10 ವರ್ಷ ಇನ್ನೂ ಸಾಕಾಡು ಜನ ಇದ್ದಾರಲ್ಲ, ಅಲ್ಲಿ ಹೇಳೋದು ಅವಶ್ಯಕತೆ ಇದೆ ಅಂತ ನಮ್ಮ ಮಂದಿಗೆ ಹೇಳ್ತಾ ಇದ್ದೇನೆ. ನಾನು ಕೊನೆ ಒಂದು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. MI ಪಕ್ಷವನ್ನು ತೆಗೆದುಕೊಂಡು ರಾಯಬಾಗಕ್ಕೆ ಹೋಗಿದ್ದೆ ನಾನು. ರಾಯಬಾಗದಲ್ಲಿ ಹೋಗಿರುವಾಗ 2 ಪೊಲೀಸ್ ವ್ಯಾನು, 5-6 ಜೀಪ್